ಅವರೆಲ್ಲ ಕಾಸಿಗೆ ಕಾಸು ಜೋಡಿಸಿ ಬದುಕಿನ ಭವಿಷ್ಯಕ್ಕೆ ಕೂಡಿಟ್ಟಿದ್ರು. ಆದರೆ ಸ್ಥಳೀಯ ಬ್ಯಾಂಕನ್ನು ನೆಚ್ಚಿಕೊಂಡಂಥ ಮಂದಿ ಈಗ ಕಣ್ಣೀರು ಹಾಕುವಂತೆ ಆಗಿದೆ. ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಆರ್ಬಿಐ ಸೂಚನೆ ಬೆನ್ನಲ್ಲೇ ಗ್ರಾಹಕರು ಶಾಕ್. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಬ್ಯಾಂಕ್ ವಂಚನೆ ಕೇಸ್ಗಳು ಜಾಸ್ತಿ ಆಗ್ತಿದೆ. ಈ ಮಧ್ಯೆ ಪ್ರತಿಷ್ಠಿತ ಕಾರವಾರ ಅರ್ಬನ್ ಬ್ಯಾಂಕ್ಗೆ ಆರ್ಬಿಐ ಶಾಕ್ ಕೊಟ್ಟಿದೆ. ಬ್ಯಾಂಕ್ ಪರವಾನಗಿ ರದ್ದುಗೊಳಿಸಿದ್ದು ಗ್ರಾಹಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಹೌದು, ಕಳೆದ ವರ್ಷ ಇದೇ ಕಾರವಾರ ಅರ್ಬನ್ ಬ್ಯಾಂಕ್ನಲ್ಲಿ ಭಾರಿ ಅವ್ಯವಹಾರ ಬೆಳಕಿಗೆ ಬಂದಿತ್ತು. ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಮೃತ ಗುರುದಾಸ್ ಬಾಂದೇಕರ್ ಎಂಬಾತ ಬ್ಯಾಂಕಿನ ಹಣವನ್ನ ಬೇಕಾಬಿಟ್ಟಿ ಬಳಕೆ ಮಾಡಿಕೊಂಡಿದ್ದು, ಇದರ ಪರಿಣಾಮ ನಷ್ಟಕ್ಕೆ ಸಿಲುಕಿತ್ತು. ಈ ಬಗ್ಗೆ ಬ್ಯಾಂಕಿನ ಆಡಳಿತ ಮಂಡಳಿ ಮಾಹಿತಿ ನೀಡಿದ್ದರಿಂದ ಗ್ರಾಹಕರು ಅಲರ್ಟ್ ಆಗಿದ್ದರು. ಸುಮಾರು 80 ಕೋಟಿಗೂ ಅಧಿಕ ನಷ್ಟವಾಗಿದ್ದು, ಗ್ರಾಹಕರು ತಮ್ಮ ಹಣಕ್ಕಾಗಿ ಪರಿತಪಿಸುವಂತೆ ಆಗಿತ್ತು. ಈ ಸಂಬಂಧ ಆಡಳಿತ ಮಂಡಳಿ ಬ್ಯಾಂಕಿಗೆ ವಿಮಾಯಿದ್ದು ಗ್ರಾಹಕರಿಗೆ ಆರ್ಬಿಐನಿಂದ ಹಣ ಸಿಗುತ್ತೆ ಎಂದಿತ್ತು. ಆದರೆ ಈಗ ಆರ್ಬಿಐನಿಂದ ಸುಮಾರು 37.79 ಕೋಟಿ ಹಣ ಮಾತ್ರ ಗ್ರಾಹಕರಿಗೆ ಸಿಕ್ಕಿದೆ. ಸದ್ಯ ಬ್ಯಾಂಕ್ ಪರವಾನಗಿ ರದ್ದು ಮಾಡಿದ್ದು ಬ್ಯಾಂಕಿನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿದೆ. ಇದು ಗ್ರಾಹಕರನ್ನ ಆತಂಕಕ್ಕೆ ದೂಡಿದೆ. ಅವರ ಬ್ಯಾಂಕ್ ಮುಚ್ಚಾಗಿದೆ, ಹೌದು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದಾರಂತೆ ಬ್ಯಾಂಕ್ನವ್ರದ್ದು. ಈಗ ಬ್ಯಾಂಕ್ಲರ್ ಹೋದ ಬ್ಯಾಂಕಿಗೆ ಲಾಕ್ ಹಾಕಿದ್ದುಂಟು. ಈಗ ನಮಗೆ ಡಿ ಸಿ ಆಫೀಸಿಗೆ ಕರೆದಾರೆ, ಇಲ್ಲಿ ಎ ಸಿ ಆಫೀಸಿಗೆ ಬಂದು ನಾವೀಗ ಕಾಯ್ತಾ ಇದ್ದೀವಿ. ಯಾರು ಸಿಬ್ಬಂದಿ ಯಾರು ಬರ್ತಾರೆ ಅವ್ರ ಹತ್ರ ಮಾತುಕತೆ ಮಾಡುವ ಅಂತ ನಾವು ಇನ್ನು ಕಾಯ್ತಾ ಇದ್ದೀವಿ. ಈಗ ಅದು ಇನ್ನೂವರೆಗೆ ಅವ್ರ ಸಿಬ್ಬಂದಿ ಯಾರೂ ಬಂದಿಲ್ಲ ಇಂದುವರೆಗೆ. ಕಾರವಾರದಲ್ಲಿರೋ ಈ ಬ್ಯಾಂಕಿಗೆ 2 ಶಾಖೆಗಳಿವೆ. 1,000ಕ್ಕೂ ಹೆಚ್ಚು ಗ್ರಾಹಕರಿದ್ದಾರೆ. 80 ಕೋಟಿ ವಂಚನೆ ಆಗಿದ್ದು ಇನ್ನು 40 ಕೋಟಿ ಬರಬೇಕಿದೆ. ಬಡವರು, ಕೂಲಿ ಕಾರ್ಮಿಕರು, ಪಿಂಚಣಿ ಹಣ ಹೀಗೆ ಕೂಡಿಟ್ಟ ಕಾಸೆಲ್ಲ ಈಗ ಲಾಸ್ ಆಗಿದೆ. ಅಕ್ರಮದಲ್ಲಿ ಬ್ಯಾಂಕ್ ನಿರ್ದೇಶಕರ ಸ್ವಾರ್ಥ ಕಂಡುಬಂದಿದೆ. ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಇಟ್ಟದ ಹಣ ಇದು. ಈಗ ನನಗೆ ಮದುವೆ ಮಾಡಬೇಕೇ ಬೇಕು. ನನಗೆ ಹಣ ಬೇಕು ಸರ್. ನಾನು ನನ್ನಷ್ಟಕ್ಕೆ ನಾನು ಮೆಂಟಲಿಸ್ಟ್ ಆಗಿದ್ದು ಹೋಗಿದ್ದೇನೆ ಸರ್. ನನಗೆ ಅನ್ನ ಹೋಗುವುದಿಲ್ಲ, ನಿದ್ದೆ ಬೀಳುವುದಿಲ್ಲ. ನನಗೂ ನಾನು ಸರಿ ಇಲ್ಲ ಸರ್. ನನ್ನ ಬಾಳೆ ಹಾಳಾಗೋದಂಗಾಗಿದೆ ಸರ್. ನನಗೇನು ಬೇಡ, ನನ್ನ ಜೀವ ಬೇಡ. ಈಗ ನನಗೆ ಆಗೋಗಿದೆ. ನಾನು ಕೂಲಿ ಕೆಲಸ ಮಾಡಿಕೊಂಡು 100 ರೂಪಾಯಿ ಒಂದು ಮಾಡಿಕೊಂಡು ನನ್ನ ಮಕ್ಕಳ ಸಲುವಾಗಿ ನಾನು ಇಟ್ಟಿದ್ದ ಹಣ ಸರ್. ನಾನು ತುಂಬ ಕಷ್ಟಪಟ್ಟಿದ್ದೆ. ನಾನು ಹೊಟ್ಟೆಗೂ ತಿನ್ನಲಿಲ್ಲ. ಯಾರು ತಮ್ಮ ವೃದ್ಧಾವಸ್ಥೆಯಲ್ಲಿ ತನ್ನ ಹಣವನ್ನು ಬೇಕಂತ ಇಟ್ಟಿದ್ದವರು, ಯಾರು ಕೂಲಿ ಕಾರ್ಮಿಕರು, ಯಾರು ಅಂಥ ಒಂದು ನಿರ್ಗತಿಗಳ ಹಣವನ್ನು ಇಲ್ಲಿ ಶೋಷಣೆ ಆಗ್ತಾ ಇದೆ. ಇದಕ್ಕೆ ಏನು ಮಾಡಬೇಕು ಹೇಳಿ ಗೊತ್ತಾಗೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಕೋಆಪರೇಟಿವ್ ಸೊಸೈಟಿ ಗೌರ್ಮೆಂಟಿಂದಲೇ ಪರವಾನಗಿ ತೊಗೊಂಡಿದ್ದು, ಅದು ಗೌರ್ಮೆಂಟೇ ನಿದ್ದೆ ಮಾಡ್ತಾ ಇದೆ. ಇಲ್ಲಿ ಗೌರ್ಮೆಂಟ್ ಮತ್ತು ಇವ್ರ ಜನ ಎಲ್ಲ ಇದು ಒಂಥರ ಏನು ದಿನದಲ್ಲೇ ಹಗುಲು ಆಗ್ತಾ ಇದೆ. ಬ್ಯಾಂಕ್ ಪರವಾನಗಿ ರದ್ದಾಗಿದ್ದು ಈಗ ಬ್ಯಾಂಕಿಗೆ ಬೀಗ ಬಿದ್ದಿದೆ. ಬ್ಯಾಂಕ್ ನೆಚ್ಚಿಕೊಂಡ ಗ್ರಾಹಕರ ಕೈಯಲ್ಲಿದ್ದ ಕಾಸು ಕಳೆದುಕೊಂಡು ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ. ಅವರೆಲ್ಲ ಕಾಸಿಗೆ ಕಾಸು ಜೋಡಿಸಿ ಬದುಕಿನ ಭವಿಷ್ಯಕ್ಕೆ ಕೂಡಿಟ್ಟಿದ್ರು. ಆದರೆ ಸ್ಥಳೀಯ ಬ್ಯಾಂಕನ್ನು ನೆಚ್ಚಿಕೊಂಡಂಥ ಮಂದಿ ಈಗ ಕಣ್ಣೀರು ಹಾಕುವಂತೆ ಆಗಿದೆ. ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಆರ್ಬಿಐ ಸೂಚನೆ ಬೆನ್ನಲ್ಲೇ ಗ್ರಾಹಕರು ಶಾಕ್. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಬ್ಯಾಂಕ್ ವಂಚನೆ ಕೇಸ್ಗಳು ಜಾಸ್ತಿ ಆಗ್ತಿದೆ. ಈ ಮಧ್ಯೆ ಪ್ರತಿಷ್ಠಿತ ಕಾರವಾರ ಅರ್ಬನ್ ಬ್ಯಾಂಕ್ಗೆ ಆರ್ಬಿಐ ಶಾಕ್ ಕೊಟ್ಟಿದೆ. ಬ್ಯಾಂಕ್ ಪರವಾನಗಿ ರದ್ದುಗೊಳಿಸಿದ್ದು ಗ್ರಾಹಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಹೌದು, ಕಳೆದ ವರ್ಷ ಇದೇ ಕಾರವಾರ ಅರ್ಬನ್ ಬ್ಯಾಂಕ್ನಲ್ಲಿ ಭಾರಿ ಅವ್ಯವಹಾರ ಬೆಳಕಿಗೆ ಬಂದಿತ್ತು. ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಮೃತ ಗುರುದಾಸ್ ಬಾಂದೇಕರ್ ಎಂಬಾತ ಬ್ಯಾಂಕಿನ ಹಣವನ್ನ ಬೇಕಾಬಿಟ್ಟಿ ಬಳಕೆ ಮಾಡಿಕೊಂಡಿದ್ದು, ಇದರ ಪರಿಣಾಮ ನಷ್ಟಕ್ಕೆ ಸಿಲುಕಿತ್ತು. ಈ ಬಗ್ಗೆ ಬ್ಯಾಂಕಿನ ಆಡಳಿತ ಮಂಡಳಿ ಮಾಹಿತಿ ನೀಡಿದ್ದರಿಂದ ಗ್ರಾಹಕರು ಅಲರ್ಟ್ ಆಗಿದ್ದರು. ಸುಮಾರು 80 ಕೋಟಿಗೂ ಅಧಿಕ ನಷ್ಟವಾಗಿದ್ದು, ಗ್ರಾಹಕರು ತಮ್ಮ ಹಣಕ್ಕಾಗಿ ಪರಿತಪಿಸುವಂತೆ ಆಗಿತ್ತು. ಈ ಸಂಬಂಧ ಆಡಳಿತ ಮಂಡಳಿ ಬ್ಯಾಂಕಿಗೆ ವಿಮಾಯಿದ್ದು ಗ್ರಾಹಕರಿಗೆ ಆರ್ಬಿಐನಿಂದ ಹಣ ಸಿಗುತ್ತೆ ಎಂದಿತ್ತು. ಆದರೆ ಈಗ ಆರ್ಬಿಐನಿಂದ ಸುಮಾರು 37.79 ಕೋಟಿ ಹಣ ಮಾತ್ರ ಗ್ರಾಹಕರಿಗೆ ಸಿಕ್ಕಿದೆ. ಸದ್ಯ ಬ್ಯಾಂಕ್ ಪರವಾನಗಿ ರದ್ದು ಮಾಡಿದ್ದು ಬ್ಯಾಂಕಿನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿದೆ. ಇದು ಗ್ರಾಹಕರನ್ನ ಆತಂಕಕ್ಕೆ ದೂಡಿದೆ. ಅವರ ಬ್ಯಾಂಕ್ ಮುಚ್ಚಾಗಿದೆ, ಹೌದು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದಾರಂತೆ ಬ್ಯಾಂಕ್ನವ್ರದ್ದು. ಈಗ ಬ್ಯಾಂಕ್ಲರ್ ಹೋದ ಬ್ಯಾಂಕಿಗೆ ಲಾಕ್ ಹಾಕಿದ್ದುಂಟು. ಈಗ ನಮಗೆ ಡಿ ಸಿ ಆಫೀಸಿಗೆ ಕರೆದಾರೆ, ಇಲ್ಲಿ ಎ ಸಿ ಆಫೀಸಿಗೆ ಬಂದು ನಾವೀಗ ಕಾಯ್ತಾ ಇದ್ದೀವಿ. ಯಾರು ಸಿಬ್ಬಂದಿ ಯಾರು ಬರ್ತಾರೆ ಅವ್ರ ಹತ್ರ ಮಾತುಕತೆ ಮಾಡುವ ಅಂತ ನಾವು ಇನ್ನು ಕಾಯ್ತಾ ಇದ್ದೀವಿ. ಈಗ
ಆದರೆ ಇನ್ನೂವರೆಗೆ ಅವ್ರ ಸಿಬ್ಬಂದಿ ಯಾರೂ ಬಂದಿಲ್ಲ ಇಂದುವರೆಗೆ. ಕಾರವಾರದಲ್ಲಿರೋ ಈ ಬ್ಯಾಂಕಿಗೆ 2 ಶಾಖೆಗಳಿವೆ. 1,000ಕ್ಕೂ ಹೆಚ್ಚು ಗ್ರಾಹಕರಿದ್ದಾರೆ. 80 ಕೋಟಿ ವಂಚನೆ ಆಗಿದ್ದು ಇನ್ನು 40 ಕೋಟಿ ಬರಬೇಕಿದೆ. ಬಡವರು, ಕೂಲಿ ಕಾರ್ಮಿಕರು, ಪಿಂಚಣಿ ಹಣ ಹೀಗೆ ಕೂಡಿಟ್ಟ ಕಾಸೆಲ್ಲ ಈಗ ಲಾಸ್ ಆಗಿದೆ. ಅಕ್ರಮದಲ್ಲಿ ಬ್ಯಾಂಕ್ ನಿರ್ದೇಶಕರ ಸ್ವಾರ್ಥ ಕಂಡುಬಂದಿದೆ. ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಇಟ್ಟದ ಹಣ ಇದು. ಈಗ ನನಗೆ ಮದುವೆ ಮಾಡಬೇಕೇ ಬೇಕು. ನನಗೆ ಹಣ ಬೇಕು ಸರ್. ನಾನು ನನ್ನಷ್ಟಕ್ಕೆ ನಾನು ಮೆಂಟಲಿಸ್ಟ್ ಆಗಿದ್ದು ಹೋಗಿದ್ದೇನೆ ಸರ್. ನನಗೆ ಅನ್ನ ಹೋಗುದಿಲ್ಲ, ನಿದ್ದೆ ಬೀಳುದಿಲ್ಲ. ನನಗೂ ನಾನು ಸರಿ ಇಲ್ಲ ಸರ್. ನನ್ನ ಬಾಳೆ ಹಾಳಾಗೋದಂಗಾಗಿದೆ ಸರ್. ನನಗೇನು ಬೇಡ, ನನ್ನ ಜೀವ ಬೇಡ. ಈಗ ನನಗೆ ಆಗೋಗಿದೆ. ನಾನು ಕೂಲಿ ಕೆಲಸ ಮಾಡಿಕೊಂಡು 100 ರೂಪಾಯಿ ಒಂದು ಮಾಡಿಕೊಂಡು ನನ್ನ ಮಕ್ಕಳ ಸಲುವಾಗಿ ನಾನು ಇಟ್ಟಿದ್ದ ಹಣ ಸರ್. ನಾನು ತುಂಬಾ ಕಷ್ಟಪಟ್ಟಿದ್ದೆ. ನಾನು ಹೊಟ್ಟೆಗೂ ತಿನ್ಲಿಲ್ಲ. ಯಾರು ತಮ್ಮ ವೃದ್ಧಾವಸ್ಥೆಯಲ್ಲಿ ತನ್ನ ಹಣವನ್ನು ಬೇಕಂತ ಇಟ್ಟಿದ್ದವರು, ಯಾರು ಕೂಲಿ ಕಾರ್ಮಿಕರು, ಯಾರು ಅಂಥ ಒಂದು ನಿರ್ಗತಿಕರ ಹಣವನ್ನು ಇಲ್ಲಿ ಶೋಷಣೆ ಆಗ್ತಾ ಇದೆ. ಇದಕ್ಕೆ ಏನು ಮಾಡಬೇಕು ಹೇಳಿ ಗೊತ್ತಾಗೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಕೋಆಪರೇಟಿವ್ ಸೊಸೈಟಿ ಗೌರ್ಮೆಂಟಿಂದಲೇ ಪರವಾನಗಿ ತೊಗೊಂಡಿದ್ದು, ಅದು ಗೌರ್ಮೆಂಟೇ ನಿದ್ದೆ ಮಾಡ್ತಾ ಇದೆ. ಇಲ್ಲಿ ಗೌರ್ಮೆಂಟ್ ಮತ್ತು ಇವ್ರ ಜನ ಎಲ್ಲ ಇದು ಒಂಥರ ಏನು ದಿನದಲ್ಲೇ ಹಗಲು ಆಗ್ತಾ ಇದೆ. ಬ್ಯಾಂಕ್ ಪರವಾನಗಿ ರದ್ದಾಗಿದ್ದು ಈಗ ಬ್ಯಾಂಕಿಗೆ ಬೀಗ ಬಿದ್ದಿದೆ. ಬ್ಯಾಂಕ್ ನೆಚ್ಚಿಕೊಂಡ ಗ್ರಾಹಕರ ಕೈಯಲ್ಲಿದ್ದ ಕಾಸು ಕಳೆದುಕೊಂಡು ಕಣ್ಣೀರು ಹಾಕೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರ್. ಅವರೆಲ್ಲ ಕಾಸಿಗೆ ಕಾಸು ಜೋಡಿಸಿ ಬದುಕಿನ ಭವಿಷ್ಯಕ್ಕೆ ಕೂಡಿಟ್ಟಿದ್ರು. ಆದರೆ ಸ್ಥಳೀಯ ಬ್ಯಾಂಕ್ ಅನ್ನ ನೆಚ್ಚಿಕೊಂಡಂತ ಮಂದಿ ಈಗ ಕಣ್ಣೀರ್ ಹಾಕುವಂತೆ ಆಗಿದೆ. ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಆರ್ಬಿಐ ಸೂಚನೆ ಬೆನ್ನಲ್ಲೇ ಗ್ರಾಹಕರು ಶಾಕ್. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಬ್ಯಾಂಕ್ ವಂಚನೆ ಕೇಸ್ಗಳು ಜಾಸ್ತಿ ಆಗ್ತಿದೆ. ಈ ಮಧ್ಯೆ ಪ್ರತಿಷ್ಠಿತ ಕಾರವಾರ ಅರ್ಬನ್ ಬ್ಯಾಂಕ್ಗೆ ಆರ್ಬಿಐ ಶಾಕ್ ಕೊಟ್ಟಿದೆ. ಬ್ಯಾಂಕ್ ಪರವಾನಗಿ ರದ್ದುಗೊಳಿಸಿದ್ದು ಗ್ರಾಹಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಹೌದು, ಕಳೆದ ವರ್ಷ ಇದೇ ಕಾರವಾರ ಅರ್ಬನ್ ಬ್ಯಾಂಕ್ನಲ್ಲಿ ಭಾರಿ ಅವ್ಯವಹಾರ ಬೆಳಕಿಗೆ ಬಂದಿತ್ತು. ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಮೃತ ಗುರುದಾಸ್ ಬಾಂದೇಕರ್ ಎಂಬಾತ ಬ್ಯಾಂಕಿನ ಹಣವನ್ನ ಬೇಕಾಬಿಟ್ಟಿ ಬಳಕೆ ಮಾಡಿಕೊಂಡಿದ್ದು, ಇದರ ಪರಿಣಾಮ ನಷ್ಟಕ್ಕೆ ಸಿಲುಕಿತ್ತು. ಈ ಬಗ್ಗೆ ಬ್ಯಾಂಕಿನ ಆಡಳಿತ ಮಂಡಳಿ ಮಾಹಿತಿ ನೀಡಿದ್ದರಿಂದ ಗ್ರಾಹಕರು ಅಲರ್ಟ್ ಆಗಿದ್ದರು. ಸುಮಾರು 80 ಕೋಟಿಗೂ ಅಧಿಕ ನಷ್ಟವಾಗಿದ್ದು ಗ್ರಾಹಕರು ತಮ್ಮ ಹಣಕ್ಕಾಗಿ ಪರಿತಪಿಸುವಂತೆ ಆಗಿತ್ತು. ಈ ಸಂಬಂಧ ಆಡಳಿತ ಮಂಡಳಿ ಬ್ಯಾಂಕಿಗೆ ವಿಮಾಯಿದ್ದು ಗ್ರಾಹಕರಿಗೆ ಆರ್ಬಿಐನಿಂದ ಹಣ ಸಿಗುತ್ತೆ ಎಂದಿತ್ತು. ಆದರೆ ಈಗ ಆರ್ಬಿಐನಿಂದ ಸುಮಾರು 37.79 ಕೋಟಿ ಹಣ ಮಾತ್ರ ಗ್ರಾಹಕರಿಗೆ ಸಿಕ್ಕಿದೆ. ಸದ್ಯ ಬ್ಯಾಂಕ್ ಪರವಾನಗಿ ರದ್ದು ಮಾಡಿದ್ದು ಬ್ಯಾಂಕಿನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿದೆ. ಇದು ಗ್ರಾಹಕರನ್ನ ಆತಂಕಕ್ಕೆ ದೂಡಿದೆ. ಅವರ ಬ್ಯಾಂಕ್ ಮುಚ್ಚಾಗಿದೆ. ಹೌದು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದಾರಂತೆ ಬ್ಯಾಂಕ್ನವ್ರದ್ದು. ಈಗ ಬ್ಯಾಂಕ್ಲರ್ ಹೋದ ಬ್ಯಾಂಕಿಗೆ ಲಾಕ್ ಹಾಕಿದ್ದುಂಟು. ಈಗ ನಮಗೆ DC ಆಫೀಸಿಗೆ ಕರೆದಾರೆ, ಇಲ್ಲಿ AC ಆಫೀಸಿಗೆ. AC ಆಫೀಸಿಗೆ ಬಂದು ನಾವೀಗ ಕಾಯ್ತಾ ಇದ್ವಿ. ಯಾರು ಸಿಬ್ಬಂದಿ ಯಾರು ಬರ್ತಾರೆ ಅವ್ರ ಹತ್ರ ಮಾತುಕತೆ ಮಾಡುವ ಅಂತ ನಾವು ಇನ್ನು ಕಾಯ್ತಾ ಇದ್ವಿ. ಹೀಗೆ ಆದರೆ ಇನ್ನೂವರೆಗೆ ಅವ್ರ ಸಿಬ್ಬಂದಿ ಯಾರೂ ಬಂದಿಲ್ಲ ಇಂದುವರೆಗೆ. ಕಾರವಾರದಲ್ಲಿರೋ ಈ ಬ್ಯಾಂಕಿಗೆ 2 ಶಾಖೆಗಳಿವೆ. 1,000ಕ್ಕೂ ಹೆಚ್ಚು ಗ್ರಾಹಕರಿದ್ದಾರೆ. 80 ಕೋಟಿ ವಂಚನೆ ಆಗಿದ್ದು ಇನ್ನು 40 ಕೋಟಿ ಬರಬೇಕಿದೆ. ಬಡವರು, ಕೂಲಿ ಕಾರ್ಮಿಕರು, ಪಿಂಚಣಿ ಹಣ ಹೀಗೆ ಕೂಡಿಟ್ಟ ಕಾಸೆಲ್ಲ ಈಗ ಲಾಸ್ ಆಗಿದೆ. ಅಕ್ರಮದಲ್ಲಿ ಬ್ಯಾಂಕ್ ನಿರ್ದೇಶಕರ ಸ್ವಾರ್ಥ ಕಂಡುಬಂದಿದೆ. ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಇಟ್ಟದ ಹಣ ಇದು. ಈಗ ನನಗೆ ಮದುವೆ ಮಾಡಬೇಕೇ ಬೇಕು. ನನಗೆ ಹಣ ಬೇಕು ಸರ್. ನಾನು ನನ್ನಷ್ಟಕ್ಕೆ ನಾನು ಮೆಂಟಲಿಸ್ಟ್ ಆಗಿದ್ದು ಹೋಗಿದ್ದೇನೆ ಸರ್. ನನಗೆ ಅನ್ನ ಹೋಗುದಿಲ್ಲ, ನಿದ್ದೆ ಬೀಳುದಿಲ್ಲ. ನನಗೂ ನಾನು ಸರಿ ಇಲ್ಲ ಸರ್. ನನ್ನ ಬಾಳೆ ಹಾಳಾಗೋದಂಗಾಗಿದೆ ಸರ್. ನನಗೇನು ಬೇಡ, ನನ್ನ ಜೀವ ಬೇಡ. ಈಗ ನನಗೆ ಆಗೋಗಿದೆ. ನಾನು ಕೂಲಿ ಕೆಲಸ ಮಾಡಿಕೊಂಡು 100 ರೂಪಾಯಿ ಒಂದು ಮಾಡಿಕೊಂಡು ನನ್ನ ಮಕ್ಕಳ ಸಲುವಾಗಿ ನಾನು ಇಟ್ಟಿದ್ದ ಹಣ ಸರ್. ನಾನು ತುಂಬಾ ಕಷ್ಟಪಟ್ಟಿದ್ದೆ. ನಾನು ಹೊಟ್ಟೆಗೂ ತಿನ್ಲಿಲ್ಲ. ಯಾರು ತಮ್ಮ ವೃದ್ಧಾವಸ್ಥೆಯಲ್ಲಿ ತನ್ನ ಹಣವನ್ನು ಬೇಕಂತ ಇಟ್ಟಿದ್ದವರು, ಯಾರು ಕೂಲಿ ಕಾರ್ಮಿಕರು, ಯಾರು ಅಂಥ ಒಂದು ನಿರ್ಗತಿಕರ ಹಣವನ್ನು ಇಲ್ಲಿ ಶೋಷಣೆ ಆಗ್ತಾ ಇದೆ. ಇದಕ್ಕೆ ಏನು ಮಾಡಬೇಕು ಹೇಳಿ ಗೊತ್ತಾಗೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಕೋಆಪರೇಟಿವ್ ಸೊಸೈಟಿ ಗೌರ್ಮೆಂಟಿಂದಲೇ ಪರವಾನಗಿ ತೊಗೊಂಡಿದ್ದು, ಅದು ಗೌರ್ಮೆಂಟೇ ನಿದ್ದೆ ಮಾಡ್ತಾ ಇದೆ. ಇಲ್ಲಿ ಗೌರ್ಮೆಂಟ್ ಮತ್ತು ಇವ್ರ ಜನ ಎಲ್ಲ ಇದು ಒಂಥರ ಏನು ದಿನದಲ್ಲೇ ಹಗಲು ಆಗ್ತಾ ಇದೆ. ಬ್ಯಾಂಕ್ ಪರವಾನಗಿ ರದ್ದಾಗಿದ್ದು ಈಗ ಬ್ಯಾಂಕಿಗೆ ಬೀಗ ಬಿದ್ದಿದೆ. ಬ್ಯಾಂಕ್ ನೆಚ್ಚಿಕೊಂಡ ಗ್ರಾಹಕರ ಕೈಯಲ್ಲಿದ್ದ ಕಾಸು ಕಳೆದುಕೊಂಡು ಕಣ್ಣೀರು ಹಾಕೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ.